ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಆಕಾಶ್ ಪಾಟೀಲ್ ಯೂಟ್ಯೂಬ್ ಚಾನಲ್. ಇವತ್ತಿನ ಕ್ಲಾಸ್ನಲ್ಲಿ BA 5ನೇ ಸೆಮಿಸ್ಟರ್ನಲ್ಲಿ ಬರ್ತಕ್ಕಂತಹ ಇಂಡಿಯನ್ ಬ್ಯಾಂಕಿಂಗ್ ಆ್ಯಂಡ್ ಫೈನಾನ್ಸ್, ಭಾರತೀಯ ಬ್ಯಾಂಕು ಉದ್ಯಮ ಮತ್ತು ಹಣಕಾಸು ಎಕನಾಮಿಕ್ DSC 11ನಲ್ಲಿ ಬರ್ತಕ್ಕಂತಹ 5 ಅಂಕದ ಪ್ರಶ್ನೆಗಳು. ಇಲ್ಲಿ 1ರಿಂದ 4 ಅಧ್ಯಾಯದಲ್ಲಿ ಏನು ಬರ್ತಾವಲ್ಲ, ಅವುಗಳಲ್ಲಿ ಏನಪ್ಪ ಅಂತಂದ್ರೆ 5 ಅಂಕದ ಪ್ರಶ್ನೆಗಳು ಯಾವ ರೀತಿ ಬರ್ತಾವೆ ಅಂತಕ್ಕಂಥದ್ದು ನಾವು ನೋಡೋಣ. ಹಿಂದಿನ ಕ್ಲಾಸಲ್ಲಿ ಏನಪ್ಪ ಅಂತಂದ್ರೆ ನಾವು 2 ಅಂಕದ ಪ್ರಶ್ನೆಗಳು ನೋಡಿದ್ದೆವು. ಈಗೇನಂದ್ರೆ 5 ಅಂಕದ ಪ್ರಶ್ನೆಗಳು ಯಾವ ರೀತಿ ಬರ್ತಾವೆ ಅಂತಕ್ಕಂಥ ನೋಡೋಣ ಬನ್ನಿ. ಮೊದಲನೇದಾಗಿ 5 ಅಂಕದ ಪ್ರಶ್ನೆಗಳು. ಒಂದನೇದು, ಸಾರ್ವಜನಿಕ ವಲಯ ಅಥವಾ RRB ಕುರಿತು ಒಂದು ಟಿಪ್ಪಣಿಯನ್ನು ಬರೆಯಿರಿ. ಎರಡನೇದಾಗಿ, ಬ್ಯಾಂಕೇತರ ಹಣಕಾಸು ಸಂಸ್ಥೆಗಳು ಮತ್ತು ಸ್ಮಾಲ್ ಫಿನಾ ನಡುವಿನ ವ್ಯತ್ಯಾಸಗಳನ್ನು ವಿವರಿಸಿರಿ. 3, ಪಾವತಿ ಬ್ಯಾಂಕ್ಗಳಲ್ಲಿ ಒಂದು ಟಿಪ್ಪಣಿಯನ್ನು ಬರೆಯಿರಿ. 4ನೇದಾಗಿ, ಕ್ರೆಡಿಟ್ ಸೃಷ್ಟಿಯ ಪ್ರಾಮುಖ್ಯತೆಯನ್ನು ವಿವರಿಸಿರಿ. 5, ವಿತ್ತೀಯ ನೀತಿಯ ವಿಧಗಳನ್ನು ವಿವರಿಸಿರಿ. 6, ಭಾರತೀಯ ಬ್ಯಾಂಕುಗಳ ಮೇಲೆ ಜಾಗತಿಕ ಘಟನೆಗಳ ಪ್ರಭಾವವನ್ನು ವಿವರಿಸಿರಿ. 7ನೇದಾಗಿ, ಬ್ಯಾಂಕ್ ಠೇವಣಿಗಳ ವಿಧಗಳನ್ನು ವಿವರಿಸಿರಿ. 8ನೇದಾಗಿ, ವಿದ್ಯಾರ್ಥಿಯ ಸಾಲ ಅಥವಾ ವೈಯಕ್ತಿಕ ಸಾಲ ಅಥವಾ ಲಾಕರ್ ಸೌಲಭ್ಯ ಅಥವಾ ATM ಕುರಿತು ಕಿರು ಟಿಪ್ಪಣಿಯನ್ನು, ಇದರಲ್ಲಿ 4 ಯಾವುದಾದ್ರೂ ಒಂದನೇನಪ್ಪ ಅಂತಂದ್ರೆ ಒಂದು ಟಿಪ್ಪಣಿಯನ್ನು ಬರೆಯಬೇಕು. 9ನೇದಾಗಿ, ಡಿಜಿಟಲ್ ಬ್ಯಾಂಕಿಂಗ್ನ ಪ್ರಯೋಜನಗಳನ್ನು ವಿವರಿಸಿರಿ. 10, ಬ್ಯಾಂಕಿಂಗ್ನಲ್ಲಿ ಬಯೋಮೆಟ್ರಿಕ್ಸ್ ಅಥವಾ ಕೃತಕ ಬುದ್ಧಿಮತ್ತೆಯನ್ನು ಗಮನಿಸಿರಿ ಅಂತಕ್ಕಂಥದ್ದು. 11ನೇದಾಗಿ, ಹಣಕಾಸು ಮಾರುಕಟ್ಟೆಗಳ ವರ್ಗೀಕರಣವನ್ನು ವಿವರಿಸಿರಿ. 12, ವಿದೇಶಿ ವಿನಿಮಯ ಮಾರುಕಟ್ಟೆಯ ವೈಶಿಷ್ಟ್ಯಗಳನ್ನು ವಿವರಿಸಿರಿ. 13ನೇ ಪ್ರಶ್ನೆ, ವಿದೇಶಿ ವಿನಿಮಯ ಮಾರುಕಟ್ಟೆಯ ಪ್ರಕಾರಗಳನ್ನು ವಿವರಿಸಿರಿ. ಇನ್ನು 14, ಸರಕು ಮಾರುಕಟ್ಟೆಗಳ ಮೇಲೆ ಗಮನಿಸಿ. ಕೊನೆಯದಾಗಿ, ಆರೋಗ್ಯ ವಿಮೆಯ ಬಗ್ಗೆ ವಿವರಿಸಿರಿ. ಇವು ಏನಪ್ಪ ಅಂತಂದ್ರೆ ಎಕನಾಮಿಕ್ DSC 11ನಲ್ಲಿ ಬರ್ತಕ್ಕಂಥ ಇಂಡಿಯನ್ ಬ್ಯಾಂಕಿಂಗ್ ಆ್ಯಂಡ್ ಫೈನಾನ್ಸ್ ಈ 4 ಅಧ್ಯಾಯಗಳಿರ್ತಾವಲ್ಲ, ಆ 4 ಅಧ್ಯಾಯದಲ್ಲಿ ಯಾವ ರೀತಿ ಕೇಳ್ಬೋದು ಅಂತಕ್ಕಂಥದ್ದು ಈ ಒಂದು 15 ಪ್ರಶ್ನೆಗಳೇನಪ್ಪ ಅಂತಂದ್ರೆ ನಾವು 5 ಅಂಕದ ಪ್ರಶ್ನೆಗಳನ್ನು ನಾವು ತೆಗೆದಿದ್ದೇವೆ. ಇದರಲ್ಲಿ ಏನಪ್ಪ ಅಂತಂದ್ರೆ ಇದರಲ್ಲಿಯೇ ಸತ ಫಿಕ್ಸ್ ಆಗಿ ಬರುವಂಥ ಕ್ವಶನ್ಗಳು ಭಾಳಷ್ಟಿದ್ದಾವೆ. ಅದಕ್ಕೋಸ್ಕರವಾಗಿ ಈ 15 ಕ್ವಶನ್ಗಳೇನಪ್ಪ ಅಂತಂದ್ರೆ ಒಂದೊಂದು ಸಾರಿ ನೀವು ರೆಫರ್ ಮಾಡಿದ್ದೇ ಆದಲ್ಲಿ ಏನಪ್ಪ ಅಂತಂದ್ರೆ ನಿಮ್ಗೆ ಎಕ್ಸಾಮಲ್ಲಿ ತುಂಬ ಹೆಲ್ಪ್ ಆಗುತ್ತದೆ. ಎಕ್ಸಾಮಲ್ಲಿ ಏನಪ್ಪ ಅಂತಂದ್ರೆ 20 ಅಂಕಗಳು ಫಿಕ್ಸ್ ಆಗಿ, ಇಲ್ಲಿ ಇದರಲ್ಲಿ ಏನಪ್ಪ ಅಂತಂದ್ರೆ 4 ಪ್ರಶ್ನೆಗಳು ಏನಪ್ಪ ಅಂತಂದ್ರೆ ಫಿಕ್ಸ್ ಆಗಿ ಬರುವಂಥ ಚಾನ್ಸಸ್ ಹೆಚ್ಚಾಗಿರ್ತೈತಿ. ಅದಕ್ಕಾಗಿ ಏನಪ್ಪ ಅಂತಂದ್ರೆ ಎಲ್ಲವೂ ಏನಪ್ಪ ಅಂತಂದ್ರೆ ಸರಿಯಾದ ರೀತಿಯಲ್ಲಿ ನೀವು ಓದಿದ್ದೇ ಆದಲ್ಲಿ ನಿಮಗೆ ಎಕ್ಸಾಮಲ್ಲಿ ಏನಪ್ಪ ಅಂತಂದ್ರೆ 20 ಅಂಕಗಳು ಫಿಕ್ಸ್ ಆಗಿ ಈ 5 ಅಂಕದಲ್ಲಿ ದೊರೀತವೆ. ಇಷ್ಟೇನಂದ್ರೆ ಇವತ್ತಿನ ಕ್ಲಾಸಲ್ಲಿರುವಂತಹ ಮಾಹಿತಿ. ಇದೇ ರೀತಿ ಪ್ರತಿದಿನ ನೀವು ವಿಡಿಯೋಗಳು ನೋಡಬೇಕೈತಪ್ಪ ಅಂತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಬೆಲ್ಲೈಕನ್ ಪ್ರೆಸ್ ಮಾಡೋ ಜೊತೆಗೆ ಆಲ್ ಅಂತ ಸೆಲೆಕ್ಟ್ ಮಾಡ್ತಪ್ಪ ಅಂದ್ರೆ ನಾವು ಪ್ರತಿದಿನ ವಿಡಿಯೋ ನೋಟಿಫಿಕೇಶನ್ ತಲುಪುತ್ತೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀವಿ. ಮತ್ತೆ ಮುಂದಿನ ಭಾಗದಲ್ಲಿ ಏನಪ್ಪ ಅಂದ್ರೆ 10 ಅಂಕದ ಪ್ರಶ್ನೆಗಳು ಯಾವ ರೀತಿ ಬರಬಹುದು ಅಂತಕ್ಕಂಥದ್ದು ನಾವು ಮುಂದಿನ ಕ್ಲಾಸ್ ತಿಳಿದುಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.